ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯವರೇ, ಜುಲೈ 2026 ನಿಮಗೆ ದ್ವಂದ್ವದ ತಿಂಗಳು. ಬುಧ 12ನೇ ಮನೆಯಲ್ಲಿ ಖರ್ಚು ಹೆಚ್ಚಿಸಿದರೆ, ಗುರು 2ನೇ ಮನೆಯಲ್ಲಿ ಹಣದ ಮಳೆ ಸುರಿಸ್ತಾರೆ. ಶುಕ್ರ ಲಗ್ನದಲ್ಲಿ ಕುಳಿತು ನಿಮ್ಮ ಆಕರ್ಷಣೆ ಡಬಲ್ ಮಾಡ್ತಾರೆ. ಆದರೆ ರಾಹು 10ನೇ ಮನೆಯಲ್ಲಿ ವೃತ್ತಿಗೆ ಟ್ವಿಸ್ಟ್ ಕೊಡ್ತಾರೆ. ಈ ತಿಂಗಳು ನಿಮ್ಮ ಬುದ್ಧಿವಂತಿಕೆ ಮಾತ್ರ ನಿಮ್ಮನ್ನು ಕಾಪಾಡುತ್ತೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಮಿಥುನ ರಾಶಿಯ ಜುಲೈ 2026 ತಿಂಗಳ ಸಂಪೂರ್ಣ ಭವಿಷ್ಯಕ್ಕೆ ಸ್ವಾಗತ. ಈ ತಿಂಗಳು ನಿಮ್ಮ ರಾಶಿಯಾಧಿಪತಿ ಬುಧ 12ನೇ ಮನೆಯಲ್ಲಿ ಇರೋದ್ರಿಂದ ಮನಸ್ಸು ಸ್ವಲ್ಪ ಚಂಚಲ ಆಗುತ್ತೆ. ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ಆದರೆ ಲಗ್ನದಲ್ಲಿ ಶುಕ್ರ ಇರೋದ್ರಿಂದ ನಿಮ್ಮ ಮಾತು, ನಡತೆ, ಆಕರ್ಷಣೆ ಎಲ್ಲವೂ ಕೂಡ ಜನರನ್ನು ಸೆಳೆಯುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಹೊಸ ಜನರ ಪರಿಚಯ ಆಗುತ್ತೆ. ನಿಮ್ಮ ಕ್ರಿಯೇಟಿವಿಟಿ ಉತ್ತುಂಗಕ್ಕೆ ಏರುತ್ತೆ. ಇನ್ನು ಹಣಕಾಸು ಮತ್ತು ಕುಟುಂಬ, 2ನೇ ಮನೆಯಲ್ಲಿ ಗುರು ಇರೋದು ಈ ತಿಂಗಳ ದೊಡ್ಡ ಹೈಲೈಟ್. ಧನಸ್ಥಾನದ ಗುರು ಹಣದ ಹರಿವನ್ನು ಜಾಸ್ತಿ ಮಾಡ್ತಾನೆ. ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯುತ್ತೆ. ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ. ಹಳೆಯ ಹೂಡಿಕೆಯಿಂದ ಲಾಭ ಬರುತ್ತೆ. ತಂದೆಯಿಂದ ಅಥವಾ ಹಿರಿಯರಿಂದ ಆರ್ಥಿಕ ಸಹಾಯ ಸಿಗುತ್ತೆ. ಇನ್ನು 12ನೇ ಮನೆಯ ಬುಧನಿಂದಾಗಿ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಆಸ್ಪತ್ರೆ, ಪ್ರಯಾಣ, ದಾನ ಧರ್ಮ, ವಿದೇಶಿ ಸಂಬಂಧಿತ ಕೆಲಸಗಳಿಗೆ ಹಣ ಖರ್ಚಾಗುತ್ತೆ. ಕೈಲಿ ಹಣ ಬರುತ್ತೆ, ಆದರೆ ಉಳಿಯೋದಿಲ್ಲ. ಆದ್ದರಿಂದ ಬಂದ ಹಣವನ್ನು ಉಳಿತಾಯ ಮಾಡುವ ಯೋಜನೆ ಮಾಡಿ. ಮಾತಿನಿಂದ ಹಣ ಸಂಪಾದನೆ ಮಾಡೋರಿಗೆ, ಮಾರ್ಕೆಟಿಂಗ್, ಸೇಲ್ಸ್, ಟೀಚಿಂಗ್ ಕ್ಷೇತ್ರದವರಿಗೆ ಭರ್ಜರಿ ಲಾಭ ಅಂತಲೇ ಹೇಳ್ಬೋದು. ಇನ್ನು 6ನೇ ಮನೆಯ ಅಧಿಪತಿ ಕುಜ 12ನೇ ಮನೆಯಲ್ಲಿ ಬುಧನ ಜೊತೆ ಇರೋದರಿಂದ ಆರೋಗ್ಯದ ಕಡೆ ಗಮನ ಹರಿಸಬೇಕು. ನಿದ್ರಾಹೀನತೆ, ಮಾನಸಿಕ ಒತ್ತಡ, ಅಲರ್ಜಿ, ಚರ್ಮದ ಸಮಸ್ಯೆ, ನರ ದೌರ್ಬಲ್ಯ ಕಾಣಿಸ್ಕೊಳ್ಳೋದು, ಅತಿಯಾಗಿ ಯೋಚನೆ ಮಾಡೋದು, ತಲೆನೋವು ಬರಬಹುದು. ರಾತ್ರಿ ತಡವಾಗಿ ಮಲಗೋದು, ಮೊಬೈಲ್ ಹೆಚ್ಚು ನೋಡೋದು ತಪ್ಪಿಸಿ ಧ್ಯಾನ, ಯೋಗ, ವಾಕಿಂಗ್ ರೂಢಿಸಿಕೊಳ್ಳಿ. ಹೊರಗಿನ ತಿಂಡಿ ತಿನ್ನೋದು ಕಡಿಮೆ ಮಾಡಿ. ನೀರು ಜಾಸ್ತಿ ಕುಡೀರಿ. 12ನೇ ಮನೆ ಆಸ್ಪತ್ರೆಯನ್ನು ಸೂಚನೆ ಮಾಡೋದ್ರಿಂದ ಸಣ್ಣ ಪುಟ್ಟ ಆರೋಗ್ಯ ತಪಾಸಣೆಗಾಗಿ ಆಸ್ಪತ್ರೆಗೆ ಹೋಗಬೇಕಾಗಬಹುದು. ಭಯಪಡಬೇಡಿ, ದೊಡ್ಡ ಸಮಸ್ಯೆ ಏನೂ ಅಲ್ಲ. 10ನೇ ಮನೆಯಲ್ಲಿ ರಾಹು ಇರೋದ್ರಿಂದ ವೃತ್ತಿಯಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಬರುತ್ತೆ. ಕೆಲಸ ಬಿಡುವ ಯೋಚನೆ ಕೂಡ ಬರಬಹುದು. ಹೊಸ ಉದ್ಯೋಗದ ಆಫರ್ ಬರಬಹುದು. ವರ್ಗಾವಣೆ ಆಗಬಹುದು. ಮೇಲಾಧಿಕಾರಿಗಳ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆ ಇದೆ. ರಾಜಕೀಯ ಮಾಡುವವರು, ಷಡ್ಯಂತ್ರ ಮಾಡುವವರಿಂದ ದೂರ ಇರಿ. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಕೊಡಿ. ವ್ಯಾಪಾರಸ್ಥರಿಗೆ ವಿದೇಶಿ ಸಂಪರ್ಕದಿಂದ ಲಾಭ ಆಗುತ್ತೆ. ಆನ್ಲೈನ್ ಬಿಸ್ನೆಸ್, ಎಕ್ಸ್ಪೋರ್ಟ್, ಇಂಪೋರ್ಟ್, ಟ್ರಾವೆಲ್, IT, ಮೀಡಿಯಾ ಕ್ಷೇತ್ರದವರಿಗೆ ಒಳ್ಳೆಯ ಕಾಲ. ಹೊಸ ಕ್ಲೈಂಟ್ ಸಿಗ್ತಾರೆ. ಆದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ದಾಖಲೆಗಳನ್ನು ಸರಿಯಾಗಿ ಇಟ್ಕೊಳ್ಳಿ. ಯಾರಿಗೂ ಕೂಡ ಕುರುಡಾಗಿ ನಂಬೋದಕ್ಕೆ ಹೋಗಬೇಡಿ. 2ನೇ ಮನೆಯ ಗುರು ಮಾತಿನಿಂದಲೇ ವ್ಯವಹಾರವನ್ನು ಗೆಲ್ಲಿಸ್ತಾರೆ. ಇನ್ನು ಸಂಬಂಧ ಮತ್ತು ದಾಂಪತ್ಯ, ಲಗ್ನದಲ್ಲಿ ಶುಕ್ರ ಇರೋದ್ರಿಂದ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ತಿಂಗಳು ರೊಮ್ಯಾಂಟಿಕ್ ಆಗಿರುತ್ತೆ. ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೀತೀರಿ. ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತೆ. ಅವಿವಾಹಿತರಿಗೆ ವಿವಾಹ ಯೋಗ ಪ್ರಬಲ ಆಗಿದೆ. ಸಂಬಂಧಿಕರಿಂದ ಒಳ್ಳೆಯ ಸಂಬಂಧಗಳು ಬರುತ್ತೆ. ಆದರೆ 7ನೇ ಮನೆ ಅಧಿಪತಿ ಗುರು 2ನೇ ಮನೆಯಲ್ಲಿ ಇರೋದ್ರಿಂದ ಸಂಗಾತಿಯ ಕುಟುಂಬದ ಜೊತೆ ಸ್ವಲ್ಪ ಮಾತಿನ ಚಕಮಕಿ ಆಗಬಹುದು. ತಾಳ್ಮೆಯಿಂದ ವರ್ತನೆ ಮಾಡಿ. ಪ್ರೇಮಿಗಳಿಗೆ ಮನೆಯಲ್ಲಿ ವಿಷಯ ತಿಳಿಸೋದಕ್ಕೆ ಇದು ಸರಿಯಾದ ಸಮಯ ಆಗಿರುತ್ತೆ. 5ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಚಿಂತೆ ಬರಬಹುದು, ಕಾಡಬಹುದು. ಅವರ ವಿದ್ಯಾಭ್ಯಾಸದ ಕಡೆ ಕೂಡ ಗಮನ ಕೊಡಿ. ಇನ್ನು ವಿದ್ಯಾರ್ಥಿಗಳಿಗೆ 5ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಏಕಾಗ್ರತೆ ಕೊರತೆ ಕಾಡಬಹುದು. ಓದಿದ್ದು ನೆನಪಲ್ಲಿ ಉಳಿದಿರಲಿಲ್ಲ ಅಂತ ಅನ್ನಿಸ್ಬೋದು. ಆದರೆ 2ನೇ ಮನೆಯ ಗುರು ಜ್ಞಾನವನ್ನು ಹೆಚ್ಚಿಸ್ತಾನೆ. ಗುರುವಿನ ಹಿರಿಯರ ಮಾರ್ಗದರ್ಶನ ನೀವು ಪಡೆದುಕೊಂಡ್ರೆ ಯಶಸ್ಸು ಅನ್ನೋದು ಖಂಡಿತ ನಿಮಗೆ ಸಿಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಸಂದರ್ಶನಕ್ಕೆ ಹೋಗುವವರಿಗೆ ಮಾತಿನ ಚಾಕಚಕ್ಯತೆಯಿಂದ ಕೆಲಸ ಆಗುತ್ತೆ. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋರಿಗೆ ಪ್ರಯತ್ನ ಮುಂದುವರಿಸಿ. ವೀಸಾ ವಿಚಾರದಲ್ಲಿ ಸ್ವಲ್ಪ ವಿಳಂಬ ಆದರೂ ಕೂಡ ಕೊನೆಗೆ ಕೆಲಸ ಸಿಗುತ್ತೆ. ಕಮ್ಯುನಿಕೇಷನ್, ಜರ್ನಲಿಸಮ್, ಬರವಣಿಗೆ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಉತ್ತಮ ಬೆಳವಣಿಗೆ ಅನ್ನೋದು ಆಗುತ್ತೆ. ಇನ್ನು 12ನೇ ಮನೆಯಲ್ಲಿ ಬುಧ ಮತ್ತು ಕುಜ ಇರೋದ್ರಿಂದ ಪ್ರಯಾಣ ಯೋಗ ಕೂಡ ಹೆಚ್ಚು ಇದೆ. ಕೆಲಸದ ನಿಮಿತ್ತ ಧಾರ್ಮಿಕ ಕ್ಷೇತ್ರಗಳಿಗೆ, ವಿದೇಶಕ್ಕೆ ಪ್ರಯಾಣ ಮಾಡುವ ಅವಕಾಶ ಬರುತ್ತೆ. ಆದರೆ ಪ್ರಯಾಣದಲ್ಲಿ ಹಣ ಖರ್ಚು
ಜಾಸ್ತಿ ಆಗುತ್ತೆ. ಲಗೇಜ್ ಕಳೆದು ಹೋಗೋದು, ಟಿಕೆಟ್ ಸಮಸ್ಯೆ ಆಗಬಹುದು. ಎಲ್ಲ ದಾಖಲೆಗಳನ್ನು 2 ಸಲ ಚೆಕ್ ಮಾಡ್ಕೊಳ್ಳಿ. ವಾಹನ ಖರೀದಿ ಮಾಡಬೇಕು ಅನ್ನೋರಿಗೆ ಈ ತಿಂಗಳು ಸರಿ ಇಲ್ಲ. ಸ್ವಲ್ಪ ಮುಂದಕ್ಕೆ ಹಾಕಿ. ವಾಹನ ರಿಪೇರಿ ಖರ್ಚು ಬರುತ್ತೆ. ದೂರದ ಪ್ರಯಾಣದಲ್ಲಿ ಆರೋಗ್ಯದ ಕಿಟ್ ಜೊತೆಯಲ್ಲಿ ಇಟ್ಕೊಳ್ಳಿ. ಇನ್ನು ಈ ತಿಂಗಳು ದೋಷಗಳು ನಿವಾರಣೆ ಆಗೋದಕ್ಕೆ ಪರಿಹಾರ ಮಾಡಿ. ಪ್ರತಿ ಬುಧವಾರ ಬುಧ ಗ್ರಹಕ್ಕೆ ಹೆಸರು ಕಾಳು ದಾನ ಮಾಡಿ. ಓಂ ರಾಂ ಭ್ರೀಂ ರೌಂ ಸಹ ಬುಧಾಯ ನಮಃ ಈ ಮಂತ್ರವನ್ನು ದಿನಕ್ಕೆ 108 ಬಾರಿ ಹೇಳಿ. ವಾಹನ ರಿಪೇರಿ ಬರ್ಬೋದು. ಪ್ರತಿ ಬುಧವಾರ ಬುಧ ಗ್ರಹಕ್ಕೆ ಹೆಸರು ಕಾಳನ್ನು ದಾನ ಮಾಡೋದನ್ನು ಮರಿಬೇಡಿ. ಮತ್ತು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಹಸಿರು ಬಣ್ಣದ ವಸ್ತ್ರ ಧರಿಸಿ. ಗೋಮಾತೆಗೆ ಹಸಿರು ಹುಲ್ಲು ತಿನ್ನಿಸಿ. ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ನು ದಾನ ಮಾಡಿ. ಸುಳ್ಳು ಹೇಳೋದು, ಯಾರಿಗೂ ಮೋಸ ಮಾಡೋದು ಬೇಡ. ಸಹೋದರಿಯರಿಗೆ ಹೆಣ್ಮಕ್ಳಿಗೆ ಗೌರವ ಕೊಡಿ. ತಾಯಿ ದುರ್ಗಾದೇವಿ ಆರಾಧನೆ ಮಾಡಿದರೆ ಎಲ್ಲ ಕಷ್ಟ ಕೂಡ ದೂರ ಆಗುತ್ತೆ. ಈ ತಿಂಗಳು ಖರ್ಚು ಜಾಸ್ತಿ ಇದ್ದರೂ ಕೂಡ ಆದಾಯ ಕೂಡ ಚೆನ್ನಾಗಿರುತ್ತೆ. ಬುದ್ಧಿವಂತಿಕೆಯಿಂದ ನಡೆದುಕೊಂಡ್ರೆ ನಷ್ಟ ಇಲ್ಲ. ಮಾತೆ ನಿಮ್ಮ ಶಕ್ತಿ, ಮಾತೆ ನಿಮ್ಮ ದೌರ್ಬಲ್ಯ. ಎಚ್ಚರಿಕೆಯಿಂದ ಬಳಸಿ. ಶುಭಮಸ್ತು. ನಮಸ್ತು. ಸನ್ಮನಾಂಗಾಳಿ ಭವಂತು. ಹಂ ಜೈ ಹಿಂದ್ ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಸ್ಪರ್ಧಾತ್ಮಕ ಪರೀಕ್ಷೆ ಸಂದರ್ಶನಕ್ಕೆ ಹೋಗುವವರಿಗೆ ಮಾತಿನ ಚಾಕಚಕ್ಯತೆಯಿಂದ ಕೆಲಸ ಆಗುತ್ತೆ. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋರಿಗೆ ಪ್ರಯತ್ನ ಮುಂದುವರಿಸಿ. ವೀಸಾ ವಿಚಾರದಲ್ಲಿ ಸ್ವಲ್ಪ ವಿಳಂಬ ಆದರೂ ಕೂಡ ಕೊನೆಗೆ ಕೆಲಸ ಸಿಗುತ್ತೆ. ಕಮ್ಯುನಿಕೇಷನ್, ಜರ್ನಲಿಸಮ್, ಬರವಣಿಗೆ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಉತ್ತಮ ಬೆಳವಣಿಗೆ ಅನ್ನೋದು ಆಗುತ್ತೆ. ಇನ್ನು 12ನೇ ಮನೆಯಲ್ಲಿ ಬುಧ ಮತ್ತು ಕುಜ ಇರೋದ್ರಿಂದ ಪ್ರಯಾಣ ಯೋಗ ಕೂಡ ಹೆಚ್ಚು ಇದೆ. ಕೆಲಸದ ನಿಮಿತ್ತ ಧಾರ್ಮಿಕ ಕ್ಷೇತ್ರಗಳಿಗೆ ವಿದೇಶಕ್ಕೆ ಪ್ರಯಾಣ ಮಾಡುವ ಅವಕಾಶ ಬರುತ್ತೆ. ಆದರೆ ಪ್ರಯಾಣದಲ್ಲಿ ಹಣ ಖರ್ಚು ಜಾಸ್ತಿ ಆಗುತ್ತೆ. ಲಗೇಜ್ ಕಳೆದು ಹೋಗೋದು, ಟಿಕೆಟ್ ಸಮಸ್ಯೆ ಆಗಬಹುದು. ಎಲ್ಲ ದಾಖಲೆಗಳನ್ನು 2 ಸಲ ಚೆಕ್ ಮಾಡ್ಕೊಳ್ಳಿ. ವಾಹನ ಖರೀದಿ ಮಾಡಬೇಕು ಅನ್ನೋರಿಗೆ ಈ ತಿಂಗಳು ಸರಿ ಇಲ್ಲ. ಸ್ವಲ್ಪ ಮುಂದಕ್ಕೆ ಹಾಕಿ. ವಾಹನ ರಿಪೇರಿ ಖರ್ಚು ಬರುತ್ತೆ. ದೂರದ ಪ್ರಯಾಣದಲ್ಲಿ ಆರೋಗ್ಯದ ಕಿಟ್ ಜೊತೆಯಲ್ಲಿ ಇಟ್ಕೊಳ್ಳಿ. ಇನ್ನು ಈ ತಿಂಗಳು ದೋಷಗಳು ನಿವಾರಣೆ ಆಗೋದಕ್ಕೆ ಪರಿಹಾರ ಮಾಡಿ. ಪ್ರತಿ ಬುಧವಾರ ಬುಧ ಗ್ರಹಕ್ಕೆ ಹೆಸರು ಕಾಳು ದಾನ ಮಾಡಿ. ಓಂ ರಾಂ ಭ್ರೀಂ ರೌಂ ಸಹ ಬುಧಾಯ ನಮಃ ಈ ಮಂತ್ರವನ್ನು ದಿನಕ್ಕೆ 108 ಬಾರಿ ಹೇಳಿ. ವಾಹನ ರಿಪೇರಿ ಬರ್ಬೋದು. ಪ್ರತಿ ಬುಧವಾರ ಬುಧ ಗ್ರಹಕ್ಕೆ ಹೆಸರು ಕಾಳನ್ನು ದಾನ ಮಾಡೋದನ್ನು ಮರಿಬೇಡಿ. ಮತ್ತು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಹಸಿರು ಬಣ್ಣದ ವಸ್ತ್ರ ಧರಿಸಿ. ಗೋಮಾತೆಗೆ ಹಸಿರು ಹುಲ್ಲು ತಿನ್ನಿಸಿ. ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ನು ದಾನ ಮಾಡಿ. ಸುಳ್ಳು ಹೇಳೋದು, ಯಾರಿಗೂ ಮೋಸ ಮಾಡೋದು ಬೇಡ. ಸಹೋದರಿಯರಿಗೆ ಹೆಣ್ಮಕ್ಳಿಗೆ ಗೌರವ ಕೊಡಿ. ತಾಯಿ ದುರ್ಗಾದೇವಿ ಆರಾಧನೆ ಮಾಡಿದರೆ ಎಲ್ಲ ಕಷ್ಟ ಕೂಡ ದೂರ ಆಗುತ್ತೆ. ಈ ತಿಂಗಳು ಖರ್ಚು ಜಾಸ್ತಿ ಇದ್ದರೂ ಕೂಡ ಆದಾಯ ಕೂಡ ಚೆನ್ನಾಗಿರುತ್ತೆ. ಬುದ್ಧಿವಂತಿಕೆಯಿಂದ ನಡೆದುಕೊಂಡ್ರೆ ನಷ್ಟ ಇಲ್ಲ. ಮಾತೆ ನಿಮ್ಮ ಶಕ್ತಿ, ಮಾತೆ ನಿಮ್ಮ ದೌರ್ಬಲ್ಯ. ಎಚ್ಚರಿಕೆಯಿಂದ ಬಳಸಿ. ಶುಭಮಸ್ತು. ನಮಸ್ತು. ಸನ್ಮನಾಂಗಾಳಿ ಭವಂತು. ಹಂ ಜೈ ಹಿಂದ್ ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.